ಬ್ರಾ ಅಂಡರ್ವೇರ್ ಧರಿಸುವ ಹೆಂಗಸರೇ ಎಚ್ಚ. ಸ್ನೇಹಿತರೆ, ಬ್ರಾ ಮತ್ತು ಅಂಡರ್ವೇರ್ ಹೆಂಗಸರು ಧರಿಸುವ ಒಳುಡುಪು ಆಗಿದ್ದು, ಇವುಗಳನ್ನು ಹೆಂಗಸರು ಧರಿಸಿದರೆ ಅವರಿಗೆ ಕಂಫರ್ಟಬಲ್ ಫೀಲ್ ಆಗುತ್ತದೆ. ಅಷ್ಟೇ ಅಲ್ಲ, ಹೆಂಗಸರು ಆತ್ಮವಿಶ್ವಾಸದಿಂದ ಹೊರಗಡೆ ಸುತ್ತಾಡುವುದಕ್ಕೆ ಬ್ರಾ ಮತ್ತು ಅಂಡರ್ವೇರ್ ತುಂಬಾನೇ ಉಪಯೋಗವಾಗುತ್ತದೆ. ಆದರೆ ಇದರ ಜೊತೆಗೆ ಕೆಲವು ಅನಾನುಕೂಲತೆಗಳು ಕೂಡ ಇವೆ. ಹಾಗಾದ್ರೆ ಅನಾನುಕೂಲತೆಗಳು ಯಾವುವು ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. 1. ಸ್ನೇಹಿತರೆ, ಹೆಚ್ಚಿನ ಹೆಂಗಸರು ಅವರಿಗೆ ಕಂಫರ್ಟ್ ಆಗಲಿ ಅಂತ ಟೈಟ್ ಬ್ರಾಗಳನ್ನು ಧರಿಸುತ್ತಾರೆ, ಅಥವಾ ಸ್ತನಗಳು ಟೈಟ್ ಆಗಿ ಹಿಡಿದಿಟ್ಟುಕೊಳ್ಳಲಿ ಅಂತ, ಅಥವಾ ಜೋತು ಬಿದ್ದಿರುವ ಸ್ತನಗಳು ಟೈಟ್ ಆಗಿ ಕಾಣಲಿ ಅನ್ನೋ ಉದ್ದೇಶದಿಂದ ಟೈಟ್ ಬ್ರಾಗಳನ್ನು ಹಾಕುತ್ತಾರೆ. ಆದರೆ ಇದು ದೇಹದ ರಕ್ತ ಸಂಚಲನ ಕ್ರಿಯೆ ಸರಾಗವಾಗಿ ಆಗೋದನ್ನ ತಡೆಯುತ್ತದೆ. ಈ ಸಮಸ್ಯೆಯಿಂದ ಮಹಿಳೆಯರಿಗೆ ಅನೇಕ ತೊಂದರೆಗಳು ಎದುರಾಗುತ್ತವೆ. ಜೊತೆಗೆ ಉಸಿರಾಟದ ತೊಂದರೆಯಿಂದ ಕೂಡ ಬಳಲುತ್ತಾರೆ. 2. ಇನ್ನು ಹೆಂಗಸರು ರಾತ್ರಿ ಮಲಗುವಾಗಲೂ ಕೂಡ ಟೈಟ್ ಬ್ರಾ ಧರಿಸಿ ಮಲಗುತ್ತಾರೆ. ಇದರಿಂದ ಹೆಂಗಸರಿಗೆ ಉಸಿರಾಟದ ತೊಂದರೆಯಾಗುತ್ತವೆ ಹಾಗೂ ಅದರ ಪಟ್ಟಿಗಳು ಬೆನ್ನಿಗೆ ಫುಲ್ ಟೈಟ್ ಆಗಿ ಹಿಡಿದಿಟ್ಟುಕೊಳ್ಳುವುದರಿಂದ ಸ್ತನಗಳಿಗೆ ನೋವಾಗುತ್ತದೆ. ಬೆಳಿಗ್ಗೆ ಎದ್ದ ತಕ್ಷಣ ಅದರ ಪಟ್ಟಿಗಳ ಗುರುತನ್ನ ನೀವು ನೋಡಬಹುದು. ಅಲ್ಲೀಗ ರಕ್ತ ಹೆಪ್ಪುಗಟ್ಟಿರೋದನ್ನ ಕೂಡ ನೋಡಬಹುದು. ಆದ್ದರಿಂದ ಇಂತಹ ತಪ್ಪುಗಳನ್ನು ಹೆಂಗಸರು ಮಾಡದೆ ರಾತ್ರಿ ಬ್ರಾ ಕಳಚಿಟ್ಟು ಮಲಗುವುದು ಸೂಕ್ತ. 3. ಇನ್ನು ಹೆಚ್ಚಿನ ಹೆಂಗಸರು ತಮ್ಮ ಸ್ತನಗಳು ಜೋತು ಬೀಳಬಾರದು ಅಂತ ಪ್ಯಾಡ್ ಬ್ರಾಗಳನ್ನು ಯೂಸ್ ಮಾಡ್ತಾರೆ. ಆದರೆ ಅದರಿಂದ ಮೊಲೆತೊಟ್ಟುಗಳಿಗೆ ತುಂಬಾನೇ ಸಮಸ್ಯೆ ಆಗುತ್ತದೆ. ಮೊಲೆತೊಟ್ಟುಗಳು ತುಂಬಾನೇ ಸೂಕ್ಷ್ಮವಾಗಿರುವುದರಿಂದ ಇಂತಹ ಬ್ರಾಗಳನ್ನು ಆದಷ್ಟು ಅವಾಯ್ಡ್ ಮಾಡಿ. ಅದರ ಬದಲು ಮನೆಯಲ್ಲಿರುವಾಗ ಆದಷ್ಟು ಬ್ರಾ ಹಾಕದೇ ಇರುವುದೇ ತುಂಬಾ ಸೂಕ್ತ. ಇದರಿಂದ ಹೆಂಗಸರಿಗೆ ಆರಾಮದಾಯಕ ಅನುಭವ ನೀಡುತ್ತದೆ. 4. ಸ್ನೇಹಿತರೆ, ಇನ್ನು ಹೆಂಗಸರು ತಮ್ಮ ಕೆಲಸದ ಅವಸರದಲ್ಲಿ ಒದ್ದೆಯಾದ ಅಂಡರ್ವೇರ್ಗಳನ್ನು ಧರಿಸಿ ಕೆಲಸದಲ್ಲಿ ಬ್ಯುಸಿ ಇರುತ್ತಾರೆ. ಅಂತಹ ತಪ್ಪುಗಳನ್ನು ಮಾಡಬಾರದು. ಒಂದು ವೇಳೆ ಒದ್ದೆಯಾದ ಅಂಡರ್ವೇರ್ ಬಳಸಿದರೆ ಚರ್ಮರೋಗ ಬರುವ ಅಪಾಯವಿರುತ್ತದೆ. ಇಂಥ ತಪ್ಪುಗಳನ್ನು ಮಾಡದೆ ಮುಂಜಾಗ್ರತಾ ಕ್ರಮವಾಗಿ ಹೆಂಗಸರು ಹೆಚ್ಚಿನ ಅಂಡರ್ವೇರ್ಗಳನ್ನು ತೆಗೆದಿಟ್ಟುಕೊಳ್ಳುವುದೇ ಸೂಕ್ತ. 5. ಇನ್ನು ಹೆಂಗಸರಿಗೆ ತಿಂಗಳಿಗೊಮ್ಮೆ ಋತುಚಕ್ರ ಆಗುತ್ತಿರುತ್ತದೆ. ಅಂತಹ ಸಂದರ್ಭದಲ್ಲಿ ಅವರ ಅಂಡರ್ವೇರ್ಗಳಿಗೆ ರಕ್ತಸ್ರಾವದಿಂದ ತುಂಬಾ ಸಮಸ್ಯೆ ಉಂಟಾಗುತ್ತದೆ. ಇದರಿಂದ ಹೆಂಗಸರ ಮನಸ್ಸಿನಲ್ಲಿ ನಕಾರಾತ್ಮಕ ಭಾವನೆಗಳು ಉಂಟಾಗುತ್ತಾ. ಆದ್ದರಿಂದ ಹೆಂಗಸರು ಪ್ರತಿ 3 ತಿಂಗಳಿಗೊಮ್ಮೆ ತಮ್ಮ ಅಂಡರ್ವೇರ್ಗಳನ್ನು ಚೇಂಜ್ ಮಾಡುವುದೇ ಸೂಕ್ತ. ಇದರಿಂದ ಅವರ ಆರೋಗ್ಯವೂ ಕೂಡ ಸದೃಢವಾಗಿ ಚೆನ್ನಾಗಿರುತ್ತದೆ. ವಿಡಿಯೋದಲ್ಲಿರುವ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡಿ.